ಅಯ್ಯೋ ಸರ್, ಸಾಕಾಗೋಗಿದೆ ಸರ್. ಯಾವ ಕಥೆನೂ ಫೈನಲೈಸ್ ಆಗ್ತಲ್ಲ, ಯಾವುದು ಒಳ್ಳೆ ಕಥೆನೇ ಸಿಗ್ತಲ್ಲ ಸರ್. ಏನು ಮಾಡೋದು ಅಂತಲೇ ಗೊತ್ತಾಗ್ತಾ ಇಲ್ಲ. ರೀ ಡೈರೆಕ್ಟ್ರಿ, ಅದಕ್ಕೆ ಯಾಕೆ ಅಷ್ಟು ತಲೆ ಕೆಡ್ಸ್ಕೊಳ್ತೀರಾ? ನಾವು ಈಗ ಒಂದು 4-5 ವರ್ಷದ ಮುಂಚೆ ಒಂದು ಫಿಲಮ್ ಮಾಡಿದ್ವಲ್ಲ, ಅದೇ ಬ್ಲಾಕ್ ಬಸ್ಟರ್ ಹಿಟ್ ಆಗಿತ್ತಲ್ಲ. ಒಂದು ಕೆಲಸ ಮಾಡಿ, ಅದನ್ನೇ ಪಾರ್ಟ್ 2 ಅಂತ ಅನೌನ್ಸ್ ಮಾಡಿ. ಈಗ ನೋಡಪ್ಪ, ಆ ಸಿನಿಮಾದ ಕ್ಲೈಮ್ಯಾಕ್ಸಲ್ಲಿ ಏನಾಗಿತ್ತು, ಹೀರೋಯಿನ್ನು ಬೇರೆ ಬೇರೆ ಆಗ್ಬಿಡ್ತಾರೆ. ಹೀರೋಯಿನ್ನು ಇನ್ನೊಬ್ಬನ್ನ ಮದುವೆ ಮಾಡ್ಕೊಂಡು ಆರಾಮಾಗಿರ್ತಾಳೆ, ಹೀರೋ ಡಿಪ್ರೆಷನ್ ಹೋಗಿರ್ತಾನೆ. ಆ ಡಿಪ್ರೆಷನ್ನ ಡೆವಲಪ್ ಮಾಡಿ ಈ ಸೆಕೆಂಡ್ ಪಾರ್ಟಲ್ಲಿ ಹೊಸ ಹೀರೋಯಿನ್ ಹಾಕಿ ಆ ಹೀರೋಯಿನ್ನು ಲವ್ ಡೆವಲಪ್ಮೆಂಟ್ ಮಾಡಿ. ಲವ್ ಡೆವಲಪ್ ಆಗಿ ಇನ್ನೇನು ಅವ್ರು ಮದುವೆ ಮಾಡ್ಕೋಬೇಕು ಹಂಗೇ ಬ್ರೇಕಪ್ ಮಾಡಿಸ್ಬಿಡಿ, ಓಕೆನಾ? ಯಾಕಂದರೆ ಇವರಿಬ್ರು ಮದುವೆ ಮಾಡ್ಕೊಂಬಿಟ್ರೆ ನಾವು ಪಾರ್ಟ್ 3 ತೆಗಿಯೋಕ್ಕಾಗಲ್ಲ ನೋಡಿ. ಅಯ್ಯೋ ಜನ ನೋಡ್ತಾರೆ ರೀ, ಉಗಿಯೋದಂಗೆ ಮಾಡಿಸ್ಕೊಳ್ಳೋಣ, ಉಗಿದ್ಮೇಲೆ ಸುಮ್ಮನಾಗೋಣ. ನೀವು ಯಾಕೆ ತಲೆ ಕೆಡ್ಸ್ಕೊಳ್ತೀರಾ? ಎಲ್ಲರೂ ಇದನ್ನೇ ಮಾಡ್ತಿರೋದು, ಈಗ ಇದೇ ಟ್ರೆಂಡಿಂಗು. ಸುಮ್ಮನೆ ಕತೆ ಸಿಕ್ಕಿಲ್ಲ ಅಂತ ನೀವು ಟೈಮ್ ಪಾಸ್ ಮಾಡಬೇಡಿ. ನಾನು ಹೇಳಿದ ಕಥೆನ ನಾನು ಹೇಳಿದ್ದೆ ಕತೆ, ಇದನ್ನ ಡೆವಲಪ್ ಮಾಡಿ ಇಮಿಡಿಯೇಟಾಗಿ ಹೋಗಿ ಸಿನಿಮಾ ಅನೌನ್ಸ್ ಮಾಡಿ. ಸರ್, ಏನು ಐಡಿಯಾ ಹೇಳಿದ್ರಿ ಸರ್, ಸೂಪರ್ ಸರ್ ನೀವು, ಸೂಪರ್ ಸರ್ ನೀವು. ನಿಮ್ಮಂಥ ಪ್ರೊಡ್ಯೂಸರ್ ಬೇಕಾದ್ರೆ ಎಂಥ ಫಿಲಮ್ ಬೇಕಾದ್ರೆ ಮಾಡ್ಬೋದು ಸರ್. ಬನ್ನಿ ಸರ್, ಇವಾಗಲೇ ಹೋಗಿ ಅನೌನ್ಸ್ ಮಾಡ್ತೀನಿ ಫಿಲಮು.